ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಕಿಷ್ಕಿಂಧ ಕಾಂಡ, ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಕಹ ಬಾಲಿ ಸುನು ಭೀರು ಪ್ರಿಯ ಸಮದರಸಿ ರಘುನಾಥ್, ಜೌ ಕದಾಚಿ ಮೋಹಿ ಮಾರಹಿ ತೌ ಪುನಿ ಹೋವು ಸನಾಥ್. ಅಸ ಕಹಿ ಚಲಾ ಮಹಾ ಅಭಿಮಾನಿ, ತೃಣ ಸಮಾನ ಸುಗ್ರೀವಹಿ ಜಾನಿ. ಭೀರೆ उभौ बाली अति तरजा, मुठिका मारी महाधुनि गर्जा. तब सुग्रीव बिकल होई भागा, मृष्टि प्रहार वज्र सम लागा. मैं जो कहाँ रघुबीर कृपाला, बंधु न होई मोर यह काला. एक रूप तुम्ह भ्राता दोमू, ते ही भ्रमते नहीं मारेऊ सोमू. कर परसा सुग्रीव शरीरा, तनु भा कुलिस गई सब पीरा. मेली कंठ सुमन के माला, पठवा पुनि बल देई बिसाला. पुनि नाना विधि भई लराई, बिटप ओट देखहि रघुराಯಿ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ರಾಮ ಹೇಳಿದ ಹಾಗೇನೆ ಸುಗ್ರೀವ ಏನು ಮಾಡ್ದ, ವಾಲಿಯನ್ನ ಯುದ್ಧಕ್ಕೆ ಕರೀತಾನೆ. ಆ ರೀತಿ ಕರೆದಾಗ ಕೋಪ ಮಾಡಿಕೊಂಡಂತಹ ವಾಲಿ ಹೊರಗಡೆ ಬರ್ತಾನೆ. ಇನ್ನೇನು ಹೊರಗಡೆ ಬರಬೇಕು, ಅವನ ಹೆಂಡತಿ ಏನು ಮಾಡ್ತಾಳೆ, ಗಂಡನ ಕಾಲನ್ನು ಹಿಡ್ಕೊಂಡು ಹೇಳ್ತಾಳೆ, ಸುಗ್ರೀವನ ಜೊತೆ ಈಗ ಮೈತ್ರಿ ಮಾಡ್ಕೊಂಡಿದಾರಲ್ಲ ಆ ಅಣ್ಣ ತಮ್ಮಂದ್ರಿಬ್ಬರೂ ಕೂಡ ಬಹಳ ಬಲ ಮತ್ತು ಪರಾಕ್ರಮಶಾಲಿಗಳು ಅನ್ನೋದನ್ನ ಕೇಳ್ಪಟ್ಟಿದ್ದೀನಿ. ಅವರು ಯುದ್ಧದಲ್ಲಿ ಕಾಲವನ್ನೇ ಗೆಲ್ಲಬಲ್ಲರು ಅಂತ ಕೂಡ ಕೇಳಿದ್ದೀನಿ ಅಂತಂದ್ಬಿಟ್ಟು ಹೇಳ್ತಾಳೆ. ಆಗ ವಾಲಿ ಹೇಳ್ತಾನೆ, ಪ್ರಿಯೇ ಕೇಳು, ಶ್ರೀ ರಘುನಾಥನು ಸಮದರ್ಶಿ, ಅಂದರೆ ಎಲ್ಲರನ್ನ ಒಂದೇ ರೀತಿ ನೋಡುವಂಥವನು. ಒಂದು ವೇಳೆ ನಾನೇನಾದರೂ ಅವನಿಂದ ವಧಿಸಲ್ಪಟ್ರೆ ಪರಮಪದವನ್ನೇ ಪಡ್ಕೊಳ್ತೀನಿ. ನೋಡಿದ್ರ, ಇಲ್ಲಿ ಭಗವಂತ ಅವನು ಅಂತ ಗೊತ್ತು, ಎಲ್ಲರನ್ನ ಒಂದೇ ರೀತಿ ನೋಡ್ತಾನೆ ಭಗವಂತ ಅನ್ನೋದು ಗೊತ್ತು. ಸೊ ಸಮದರ್ಶಿ ಆದಮೇಲೆ ಅಕಸ್ಮಾತ್ ನಾನೇನಾದರೂ ಅವನ ಕೈಯಲ್ಲಿ ಸತ್ತೆ ಅಂತ ಇಟ್ಕೋ, ಯಾಕಂದರೆ ಸುಗ್ರೀವ ಅಂತೂ ನನ್ನನ್ನು ಕೊಲ್ಲೋಕ್ಕಾಗಲ್ಲ, ಆದರೆ ಭಗವಂತ ನನ್ನನ್ನು ಕೊಲ್ಲಬಹುದು. ಒಂದು ವೇಳೆ ಏನಾದರೂ ಅವನೇ ನನ್ನನ್ನು ಕೊಂದ ಅಂತಿಟ್ರೆ ನನಗೆ ಪರಮಪದಾನೇ ಸಿಗುತ್ತೆ. ಯಾಕಂದರೆ ಭಗವಂತನ ಕೈಯಿಂದ ಸತ್ತವರಿಗೆ ಐಹಿಕ ಪ್ರಪಂಚದಲ್ಲಿ ಮತ್ತೆ ಬರುವಂಥ ನೆಸೆಸಿಟಿನೇ ಇಲ್ಲ, ಅವ್ರಿಗೆ ಯಾವುದಾದ್ರೂ ಉನ್ನತ ಲೋಕಗಳೇ ಸಿಗೋದು. ಸೊ ಅದಕ್ಕೆ ಇಲ್ಲಿ ನಾನು ಪರಮಪದವನ್ನು ಪಡಿತೀನಿ ಅಂತ ಹೇಳ್ತಾನೆ. ಈಗ ಹೇಳಿ ಮಹಾ ದುರಭಿಮಾನಿಯಾದಂಥ ವಾಲಿ ಸುಗ್ರೀವನನ್ನ ಹುಲ್ಲು ಕಡ್ಡಿ ಅಂತ ಅಂದ್ಕೊಂಡು, ಅವನು ಏನೂ ಇಲ್ಲ, ಅವನಿಗೆ ಲೆಕ್ಕಕ್ಕೆ ಇಲ್ಲ. ಅವನು ಒಂದು ಹುಲ್ಲು ಕಡ್ಡಿಯನ್ನು ನಾವು ಎಷ್ಟು ನಿಕೃಷ್ಟವಾಗಿ ನೋಡ್ತೀವೋ ಅಷ್ಟು ನಿಕೃಷ್ಟ ಸುಗ್ರೀವ ಅಂತಂದರೆ ಅವನಿಗೆ. ಆಯಿತಾ, ಏನು ಒಂದು ಹುಲ್ಲು ಕಡ್ಡಿ ಒಂದು ನಿಮಿಷದಲ್ಲಿ ಹೊಸಕಾಕ್ಬಿಡ್ಬೋದು ಅಂತ ಅಂದ್ಕೊಂಡು ಅವನು ಯುದ್ಧಕ್ಕೆ ಹೊರಡ್ತಾನೆ. ಇಬ್ಬರಿಗೂ ಕೂಡ ಒಬ್ರಿಗೊಬ್ರು ಹೊಡೆದಾಡೋದಕ್ಕೆ ಶುರು ಮಾಡ್ತಾರೆ. ವಾಲಿ ಸುಗ್ರೀವನನ್ನು ತುಂಬ ಬೈತಾನೆ. ಬೈದು ಕೆಟ್ಟ ಮಾತಾಡಿ, ಜೋರಾಗಿ ಗರ್ಜನೆ ಮಾಡಿ, ಅಂದರೆ ಕಿರ್ಚಾಡಿ, ಆಮೇಲೆ ಒಂದೇ ಒಂದು ತುಂಬ ಬಲವಾಗಿ ಒಂದು ಮುಷ್ಟಿ ಪ್ರಹಾರವನ್ನು ಮಾಡ್ತಾನೆ. ಆ ಏಟು ಅವನಿಗೆ ಹೇಗಿತ್ತು ಅಂತಂದರೆ ವಜ್ರ ಪ್ರಹಾರದ ಹಾಗಿತ್ತು. ವಜ್ರ ತಗೊಂಡು ಹೊಡೆದ್ರೆ ಹೇಗಿರುತ್ತೋ ಅಷ್ಟು ಜೋರಾಗಿ ಅವನಿಗೆ ತಗಲುತ್ತೆ. ಸುಗ್ರೀವ ವ್ಯಾಕುಲನಾಗಿ ಅಲ್ಲಿಂದ ಪಲಾಯನ ಮಾಡ್ತಾನೆ, ಓಡೋಗ್ಬಿಡ್ತಾನೆ. ಅವನು ಅಲ್ಲಿಂದ ಓಡ್ಬಂದು ಶ್ರೀರಾಮನ ಹತ್ರ ಬಂದು ಹೇಳ್ತಾನೆ, ಹೇ ಕೃಪಾಳು ರಘುವೀರ, ವಾಲಿ ನನಗೆ ಅಣ್ಣ ಅಲ್ಲ, ನನ್ನ ಪಾಲಿಗೆ ಸಾಕ್ಷಾತ್ ಕಾಲನೇ ಆಗಿದ್ದಾನೆ, ಅಂದರೆ ಮೃತ್ಯುನೇ ಅವನು. ನಾನು ಮೊದಲೇ ನಿನಗೆ ಹೇಳಿದ್ದೆ ಅಂತಂದ್ಬಿಟ್ಟು ಹೇಳ್ತಾನೆ. ಅದಕ್ಕೆ ಶ್ರೀರಾಮ ಹೇಳ್ತಾನೆ, ನೋಡಪ್ಪ, ನಾನು ಅವನನ್ನು ಕೊಲ್ತೀನಿ ಅಂತ ಹೇಳಿದ್ದೆ, ಆದರೆ ನೀವಿಬ್ಬರು ಅಣ್ಣ ತಮ್ಮಂದರು ನೋಡೋಕೆ ಒಂದೇ ಥರ ಇದ್ದೀರಾ. ಅಂದರೆ ಏನು, ಸ್ವಲ್ಪನೂ ಡಿಫ್ರೆನ್ಸ್ ಇಲ್ಲ. ಅವು ನೋಡೋದಕ್ಕೆ ಇಬ್ಬರು ಒಂದೇ ಥರ ಇದ್ದೀರಾ. ಯಾರನ್ನು ಕೊಲ್ಲಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಈ ಭ್ರಮೆಯಿಂದ ನಾನು ಅವನನ್ನು ಕೊಲ್ಲೋಕ್ಕಾಗಲಿಲ್ಲ. ಈಗ ಅವನು ಅಂದ್ಬಿಟ್ಟು ನಾನೇನಾದರೂ ಬಾಣ ನಿನ್ನ ಮೇಲೆ ಬಿಟ್ಬಿಟ್ಟಿದ್ರೆ ಏನು ಮಾಡಬೇಕು, ಅದಕ್ಕೋಸ್ಕರ ಅಂತಂದ್ಬಿಟ್ಟು ಹೇಳ್ತಾನೆ. ಆಮೇಲೆ ಶ್ರೀರಾಮ ಸುಗ್ರೀವನ ಮೈಯನ್ನು ಮುಟ್ತಾನೆ. ಆ ಮುಟ್ಟಿದ ತಕ್ಷಣ ಅವನ ಶರೀರ ಎಲ್ಲ ವಜ್ರದ ಹಾಗೆ ಆಗ್ಬಿಡುತ್ತೆ. ಅವನ ನೋವೆಲ್ಲ ಮಾಯ ಆಗುತ್ತೆ. ಆಗ ಶ್ರೀರಾಮ ಏನು ಮಾಡ್ತಾನೆ, ಅವನ ಕುರಳಿಗೆ ಒಂದು ಹೂಮಾಲೆಯನ್ನು ಹಾಕಿ ಹುರಿದುಂಬಿಸ್ತಾನೆ. ನೀನೇನು ಯೋಚನೆ ಮಾಡಬೇಡ, ಈಗ ನಿನ್ನ ಕತ್ತಲ್ಲಿ ಮಾಲೆ ಹಾಕಿದ್ದೀನಲ್ವ, ನೀನು ಸುಗ್ರೀವ ಅಂತ ಗೊತ್ತಾಗುತ್ತೆ, ಹಾಕದೇ ಇರೋನು ವಾಲಿ ಅನ್ನೋದು ನನಗೆ ಗೊತ್ತಾಗುತ್ತೆ, ಅವನನ್ನು ಕೊಲ್ಲೋ ಜವಾಬ್ದಾರಿ ನಂದು ಅಂತಂದ್ಬಿಟ್ಟು ಅವನಿಗೆ ಇನ್ನೂ ಸ್ವಲ್ಪ ಹುರಿದುಂಬಿಸಿ ಮತ್ತೆ ಅವನು ಯುದ್ಧಕ್ಕೆ ಕಳಿಸ್ತಾನೆ. ವಾಲಿ ಸುಗ್ರೀವರಲ್ಲಿ ಅನೇಕ ರೀತಿಯ ಹೊಡೆದಾಟಗಳಾಗುತ್ತೆ. ಶ್ರೀರಾಮ
ಒಂದು ಮರದ ಮರೆಯಲ್ಲಿ ನಿಂತು ಎಲ್ಲವನ್ನ ವೀಕ್ಷಣೆ ಮಾಡ್ತಾ ಇದ್ದಾನೆ. ಇವರಿಬ್ಬರು ಹೇಗೆಲ್ಲ ಒಡೆದಾಡ್ತಾರೆ ಏನು ಅನ್ನೋದನ್ನು ಒಂದು ಮರದ ಹಿಂದೆ ನಿಂತ್ಕೊಂಡು ನೋಡ್ತಾ ಇದ್ದಾನೆ. ಮುಂದುವರೆದು ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.